ಇವತ್ತು ಹುಟ್ಟಿದಬ್ಬಕ್ಕೆ ಜೆಡಿಎಸ್ ನವರೆಲ್ಲ ವಿಶ್ ಮಾಡಿದ್ರು, ಅಲ್ಲ ವಿಶ್ ಮಾಡಿದಾರೆ ಅಂತ ಕೇಳ್ತಾ ಇದ್ದೀನಿ. ನೋಡಪ್ಪ, ನಿಮಗೆ ಗೊತ್ತಿದೆ, ನಾನು ಅದಕ್ಕೆ ಇವತ್ತು ನಿಮ್ಮ ಟಿ ವಿಯವರು ಬಂದರು ಬೆಳಿಗ್ಗೆನೆ, ಹುಡ್ದಬ್ಬದ ದಿವಸ ಯಾವುದೂ ಮಾತಾಡಲ್ಲ ಅಂತ ಹೇಳಿದೆ. ಅವರು ಒಂದು ಮಾತು ಹೇಳಿದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರು ಎಚ್ ಡಿ ದೇವೇಗೌಡರು ಕರೆದಿದ್ದಾರೆ ಅಂತ. ದೇವೇಗೌಡರು ನಾನು ಜಿ ಟಿ ದೇವೇಗೌಡರು ಮಾತಾಡಿ ಬಾಪ್ಪ ಚುನಾವಣೆಗೆ ಅಂತ ಕರೆದಿದ್ದೆ ಅಂತ ಹೇಳ್ಬಿಡ್ಲಿ. ಅವರು ರಾಜಕೀಯದಿಂದ ಇವತ್ತೇ ರಿಟೈರ್ ಆಗ್ಬಿಡ್ತೀನಿ. ಅವ್ರು ಫೋನ್ ಮಾಡಿ ಮಾತಾಡಿದರೆ ದೇವೇಗೌಡರು ಮಾತಾಡಿದ್ದೀನಿ ಅಂತ ದೇವೇಗೌಡರು ಹೇಳಿದರೆ ಇವತ್ತೇ ರಾಜಕೀಯದಿಂದ ರಿಟೈರ್ ಆಗಿ ರೆಡಿ. ಜಿ ಟಿ ದೇವೇಗೌಡನ ಕರೆದೇ ಮಾತಾಡಿದೆ ಅಂತೇಳಿ ಇವೆಲ್ಲ ಸುಮ್ಮನೆ ಯಾವ್ಯಾವುದನ್ನು ಕೂಡ ಯಾವುದೋ ತಿಳಿದೆ. ದೊಡ್ಡವರು ಇದ್ದಾರೆ ದೇವೇಗೌಡರು, ಅವ್ರು ಏನೇ ಮಾಡೋದು ಸುಳ್ಳು ಹೇಳೋಕ್ಕಾಗಲ್ಲ, ಅವ್ರಿಗೆ ಸುಳ್ಳು ಹೇಳ್ಸೋಕ್ಕಾಗಲ್ಲ. ಅವ್ರು ನನ್ನ ಜೊತೆ ಮಾತಾಡಿಲ್ಲ. ಅವ್ರು ಮಾತಾಡಿದ್ದು ಯಾವಾಗ, ಬೇರೆ ಯಾವುದೋ ಸಂದರ್ಭದಲ್ಲಿ ನನಗೆ ಹುಷಾರಿಲ್ಲಪ್ಪ, ಒಂದು 10 ನಿಮಿಷ ಬಂದು ಮಾತಾಡ್ಕೊಂಡು ಹೋಗಪ್ಪ ಅಂತ ಹಿಂದೆ ಹೇಳಿದರು. ಬೈ ಎಲೆಕ್ಷನ್ಗಿಂತ ಮುಂಚೆ ಇನ್ನೂ ಒಂದು ತಿಂಗಳು 1.5 ತಿಂಗಳು ಮುಂಚೆ ಬಂದು ಮಾತಾಡ್ಕೊಂಡು ಹೋಗಪ್ಪ ಅಂದರು. ಅದಕ್ಕೆ ಸರ್ ಅದೇನೋ ಟಿ ವಿಲಿ ನೋಡ್ತಾ ಇದ್ದೆ ಸರ್, ನೀವು ಶ್ರೀನಗರನೋ ಅಲ್ಲೆಲ್ಲ ಒಂದು ಬೆಟ್ಟನೇ ಎತ್ತಾ ಇದ್ರಲ್ಲ ಸರ್ ಲಿಂಗ ದರ್ಶನ ಮಾಡೋಕ್ಕೆ ಅಂತೇಳಿ ಅವ್ರು ಕೇಳಿದೆ. ಇಲ್ಲ ಕಣೋ, ನಾನು ಹೋಗಿದ್ದು ಬಂದ್ಬಿಟ್ಟೆ ಅಂತ ಹೇಳಿದ್ರು. ನಾವು ಅಷ್ಟೇ ಮಾತಾಡಿದ್ದೀವಿ, 2 ಮಾತು. ಹಂಗಂದೆ ಒಂದು 10 ನಿಮಿಷ ನನ್ನ ಜೊತೆ ಮಾತಾಡ್ಕೊಂಡು ಹೋಗಪ್ಪ ಅಂತ ಅವ್ರು ಹಿಂದೆ ಆವಾಗ ಹೇಳಿದ್ದು, ಬಂದು ಮಾತಾಡ್ಕೊಂಡು ಹೋಗಂತ. ಚುನಾವಣೆ ಸಂದರ್ಭದಲ್ಲಿ ದೇವೇಗೌಡರ ಜೊತೆ ಮಾತಾಡಿಲ್ಲ. ಸುಳ್ಳೆಲ್ಲ ಹೇಳ್ಬಾರ್ದು. ಸುಮ್ಮನೆ ಈಗ ಕರೆಯೋದು, ಚಾಮುಂಡಿ ಬೆಟ್ಟಕ್ಕೆ ಕರೆಯೋದು, ಇದೆಲ್ಲ ಸರಿಯಾ? ಹಿಂದೆ ವಿಶ್ವನಾಥ್ ಅವರು ಇವರು ಹೋಗಿ ಚಾಮುಂಡಿ ಬೆಟ್ಟಕ್ಕೆ ಆಗಿಲ್ವಾ? ನನಗೂ ಆಗಬೇಕದು. ಇದೆಲ್ಲ ಮಾತಾಡೋದಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.